ಬೆಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಮತ್ತು ಅನ್ಯಾಯವನ್ನು ನೋಡಿದಾಗ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು 1976ರಲ್ಲಿ ದೆಹಲಿಯಲ್ಲಿ ತುರ್ಕ್ಮನ್ ಗೇಟ್ ಪ್ರಕರಣ ನೆನಪಾಗ್ತದೆ. ಅಂದಿನ ಪ್ರಧಾನಮಂತ್ರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಸುಪುತ್ರ ಸಂಜಯ್ ಗಾಂಧಿಯವರು 25,000 ಮನೆಗಳ ಮೇಲೆ ಬುಲ್ಡೋಜರನ್ನು ಹಾಯಿಸಿ ಅವ್ರನ್ನ ಅನಾಥರನ್ನು ಮಾಡಿಬಿಟ್ರು ಮತ್ತು ಅವ್ರನ್ನ ಸಂತ್ರಸ್ತರನ್ನಾಗಿ ನೋಡಲಿಲ್ಲ. ಅವತ್ತು ನಡೆದಿರ್ತಕ್ಕಂಥ ಅನ್ಯಾಯ ಇವತ್ತು ಬೆಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳನ್ನ ಅಂಥೇಳಿ ಏಕಾಏಕಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇದು ಬಡವರ ಬದುಕಿನ ಮೇಲೆ ಬರೆ ಎಳೆದಂತೆ. ಸುಮಾರು 2,50,000 ಕುಟುಂಬಗಳು ಈಗಾಗಲೇ ಬೀದಿ ಪಾಲಾಗಿದೆ. 2,50,000 ಕುಟುಂಬ ಅಂದರೆ ಸುಮಾರು 10 ಲಕ್ಷ ಜನ. 10 ಲಕ್ಷ ಜನರಿಗೆ ಬದುಕಲಿಕ್ಕೆ ಇರ್ತಕ್ಕಂಥ ಅವಕಾಶವನ್ನು ಇವತ್ತು ಕಾಂಗ್ರೆಸ್ನವರು ತೆಗೆದುಹಾಕಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರದ್ದೇನು ವೋಟ್ ಬೇಕಾದಾಗ ಮಾತ್ರ ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಬೇಕು. ಅದಕ್ಕೆ ಇಲ್ಲದನ್ನೆಲ್ಲ ಭರವಸೆಗಳನ್ನ ನೀಡಿ ಸುಳ್ಳು ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಒಂದು ನೆನಪನ್ನು ಮಾಡಿಕೊಳ್ಬೇಕು. ಇವತ್ತು ನರೇಂದ್ರ ಮೋದಿ ಅವರು ಬೀದಿ ವ್ಯಾಪಾರಸ್ಥರಿಗಾಗಿ ಹೊಸ ಯೋಜನೆಯನ್ನು ಜಾರಿಗೆ ತಂದರು. 2017ರಲ್ಲಿ ಇಡೀ ದೇಶದಲ್ಲಿ ಬೀದಿ ವ್ಯಾಪಾರಿಗಳ ಸರ್ವೆ ಮಾಡಿಸಿದ್ರು ಮತ್ತು ಅವರಿಗೆ ಗುರುತಿನ ಚೀಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು. ಮತ್ತು ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ 75 ಲಕ್ಷ ಜನರಿಗೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ 17,800 ಕೋಟಿ ಈಗಾಗಲೇ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 60% ಹೆಣ್ಣುಮಕ್ಕಳಿದ್ದಾರೆ, ರೈತ ಕುಟುಂಬದವರಿದ್ದಾರೆ. ಅವರು ಸಣ್ಣ ಪುಟ್ಟ ಜಮೀನಿನಲ್ಲಿ ಬೆಳೆದಂಥ ಹೂವು, ಹಣ್ಣು, ತರಕಾರಿ ತಂದು ಮಾರ್ಕೆಟ್ನಲ್ಲಿ ಬೆಳಗ್ಗೆನೇ ಫ್ರೆಶ್ ಆಗಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನರೇಂದ್ರ ಮೋದಿಜಿಯವರು 17,000 ಕೋಟಿ ಏನು ಸಾಲ ಕೊಟ್ಟರು, 17,800 ಕೋಟಿ. ಮೊದಲನೇ ಕಂತು 15,000, ಎರಡನೇ ಕಂತು 25,000, ಮೂರನೇ ಕಂತು 50,000. ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಮಾಡ್ತಾಯಿದ್ದಾರೆ. ಆ ಯೋಜನೆ ಪ್ರಧಾನಮಂತ್ರಿ PM ಸ್ವನಿಧಿ ಯೋಜನೆಯಲ್ಲಿ 3,10,000 ಫಲಾನುಭವಿಗಳು ಕರ್ನಾಟಕದಲ್ಲೇ ಇದ್ದಾರೆ. ಈಗಾಗಲೇ ದೇಶದಲ್ಲಿ ಇದುವರೆಗೂ ಸುಮಾರು 1,20,00,000 ಅರ್ಜಿಗಳನ್ನು ಮೋದಿಜಿಯವರ ಸರ್ಕಾರ ಬ್ಯಾಂಕ್ಗಳ ಮೂಲಕ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಮತ್ತು ಬೀದಿ ವ್ಯಾಪಾರಿಗಳಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಬೀದಿ ವ್ಯಾಪಾರಿಗಳಂದರೆ ಸುಮಾರು 50%ದಷ್ಟು SC ST ಹಿಂದುಳಿದಂಥ ರೈತ ಕುಟುಂಬದವರಿದ್ದಾರೆ. ಅವರು ಸರ್ಕಾರಕ್ಕೆ ಯಾವುದೇ ರೀತಿ ಹೊರೆ ಇಲ್ಲ. ಅವರು ದುಡಿದು ಬೆವರು ಸುರಿಸಿ ತಂದು ಬೆಳೆದು ಪಟ್ಟಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಫ್ರೆಶ್ ಆಗಿ ತರಕಾರಿ, ಹೂವು, ಹಣ್ಣು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹಿಂದುಳಿದ ಚಾಂಪಿಯನ್ ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಜಮೀರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಖರ್ಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ಓಟ್ ಬೇಕಾದಾಗ ಮಾತ್ರ ಹಿಂದುಳಿದವ್ರು ನೆನಪಾಗ್ತಾರೆ, ದಲಿತರು ನೆನಪಾಗ್ತಾರೆ. ಈ ಸಂದರ್ಭದೊಳಗೆ ಅವ್ರ ಪರವಾಗಿ ಒಂದು ಧ್ವನಿ ಎತ್ತಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅವರಿಗೆ ಸಹಾಯ ಮಾಡದೆ ಹೋದ್ರೆ ಅಂದ್ರೆ ಜನ ನಿಮಗೆ
ಮುಂದಿನ ದಿನಮಾನಗಳಲ್ಲಿ ಬುದ್ಧಿ ಕಲಿಸ್ತಾರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ರೂಪವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಇವತ್ತು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅನಾಥರಾಗಿದ್ದಾರೆ. ಅವ್ರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಯಾರೂ ತಯಾರಿಲ್ಲ. ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರಲಿಕ್ಕೆ ಯಾವ ಮಂತ್ರಿನೂ ತಯಾರಿಲ್ಲ, ಮುಖ್ಯಮಂತ್ರಿನೂ ತಯಾರಿಲ್ಲ. ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಅದನ್ನು ನಿಲ್ಲಿಸಬೇಕು. ಈಗಾಗಲೇ ಏನು ತೆರವುಗೊಳಿಸಿದ್ದೀವಿ ಅವ್ರಿಗೆ ಆರ್ಥಿಕ ನೆರವನ್ನೂ ನೀಡಬೇಕು, ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಮತ್ತು